ಇದು ನಾವೊಂದು ನಮ್ಮ ನ್ಯಾಯ ಚಾಲ ಒಂದು ತಿಂಗಳಾಯ್ತು ಸರ್. ನಾವು ಸ್ಟೇಷನ್ಗೆ ಹೋಗಿದ್ರಿ. ಸ್ಟೇಷನ್ಗೆ ಹೋದ್ರು ಕಂಪ್ಲೇಂಟ್ ಆಗಿತ್ತು ಸರ್. ಅವ್ರೇನು ಕಂಪ್ಲೇಂಟ್ ಅಂದರು ಬಗೆಹರಿದಿಲ್ರಿ ಸರ್. ನಮ್ಮ ಪಾಪ ಹೊಲ್ಕ್ ಹೋಗಿರಿ ಸರ್. ಅದು ಬಂದು ಸರ್ ನಮ್ಮ ಮನೆಯವರೆಲ್ಲ ಇರಿ ಸರ್. ಅವಾಗ ನಮ್ಮ ಪಾಪ ಅನ್ಕೋ ಅಂದ್ಲೆ ಕಂಬಿ ಕಟ್ಟಿ ಕರೆಂಟ್ ಹಚ್ಚಿ ಹಿಂಗ ಅವ್ರ ಸಗಟ್ ಬಡದ್ ಮನೆ ಕಳ್ಸಾಯ್ತು ಸರ್. ಕರೆಂಟ್ ಹಚ್ಚಿ ಕಂಬಿ ಕಟ್ಟಿ ಬಡ್ದಾರ ಸರ್. 1 ತಿಂಗಳಾಯ್ತು ಸರ್. ಚಾಲು ಆಯ್ತು ಸರ್ ಜಗಳ. ಇದಕ್ಕೆ ಮೊನ್ನೆ ಬೇರೆ ಸ್ಟೇಷನ್ ಹೋಗಿದ್ದು. ಅವಾಗ ಏನು ದಾತ್ ಹೋಗಿಲ್ಲ ಸರ್. ಅದಕ್ಕೆ ದಾತ್ ಹೋಗಲ್ಲ ಅಂತ ಇವತ್ತು ಹೊಲಕ್ಕೆ ಹೋಗಿದ್ದು ಸರ್. ನಾವು ಗಳೆ ಹೊಡ್ಯಕ್ಕೆ ಹೋಗಿದ್ರಿ. ಗಳೆ ಹೊಡ್ಯಕ್ಕೆ ಹೋಗಂತಲೇ ಹುಡುಗರು ಒಂದು 25 ಮಂದಿ ಕರೆಸಿ ಸರ್. ನಮ್ಮ ಬೆಳೆದಾರ ಸರ್. ಒಡ್ರಾದಾರ ಸರ್. ನಮ್ಮ ಕೂಡ ಎಲ್ಲಾರು ಬಡ್ದಾರ ಸರ್. ಒಡ್ರಾದಾಗ ಲಗ್ಮಾರಿ ಮುತ್ತೂರಿ ಯಾರು ಒಂದು 8 ಮಂದಿ ಇದಾರೆ ಸರ್. ಬಡ್ದಾರ ಅವ್ರ ಹೆಸರು ಗೊತ್ತಿಲ್ಲ ಸರ್. ಇದೆಲ್ಲ ಕಟ್ ಮಾಡಿದಾರೆ ಸರ್. ಕಾಲ್ ನಡ್ಯಾಕ ಬರವತ್ರಿ. ಮತ್ತು ತೈಲಾಗ ಬಡ್ದಾರಿ ಒಂದು 2 ಪೆಟ್ಟ ರೀ. ಸಣ್ಕಿಲಿ ಬಡ್ದಾರಿ ಸರ್. ಮಕ್ಕಳಿಗೆಲ್ಲ ಎಲ್ಲ ಬಡಿ ತುಂಬ ಬಡ್ದಾರಿ ಸರ್. ಏನಂದ್ರೆ ನೀ ಇಂದ ಉಳ್ಕೊಂಡಿ ಮತ್ತೆ ವರ್ಷಗೂ ಮತ್ತೆ ನೀನು ಬಡ್ತೇನೆ ಹಿಂಗೆಲ್ಲ ದಬಾನ್ಕೈಕಿ ಓಡಿಗ್ಯಾರ ಸರ್. ಅವ್ರು ಊರ ಮಂದಿಲ್ಲ ಕೂಡ ಅಂತ ಓಡಿಗ್ಯಾರ ಸರ್. ಓಡಿಗ್ಯಾರ ಸರ್. ಯಾರು ನಿಲ್ಲದಲ್ಲ ಸರ್ ಒಬ್ರು. ಮತ್ತ ಹಳಿ ಬಂದಕ್ಕೆಲ್ಲ ಚಾಕು ತುಗು ತೋರಿಸಿ ಅಂಟಿ ಹಾಕಿರಿ. ಮತ್ತೆ ಚಾಕುಲಿ ತುತ್ತಾಗ ನಿಂತಿರಿ ಸರ್. ಅನ್ಕ ಊರ ಮಂದಿಲ್ಲ ಕೂಡ ಅಂತ ಓಡಿಗ್ಯಾರ ಸರ್. ಹೌದು ಸರ್. ನನ್ನ ಹೆಸರು ಅನಿಲ್ ರೀ. ಹೊಲಕ್ಕೆ ಜರ ಗಳೆ ಹೊಡ್ಯಾಕ ಹೋಗಿಲ್ರಿ. 60 ಹೋಗಿಲ್ರಿ. ನಿನ್ನ ಮಗ ಬಂದು ಸ್ವಲ್ಪ ಹೆಚ್ಚು ಪಲ್ಸನ್ ಏನಿಲ್ಲ ಹಂಗ ಮಾಡ್ರಿ. ಕಾಂಪ್ಲೀಟ್ ಬರ್ದ್ರು ಕರೆಂಟ್ ಶಾಕ್ ಕೊಟ್ರಿ. ಎಲ್ಲ ಮಾಡ್ರಿ. ಪೊಲೀಸಿಗೆ ಕಮಿಷನ್ ರೀ. ಅವ್ರು ಏನು ಇದನ್ನ ಮಾಡಿದ್ರಿ ಬಂದ್ರಿ. ಈಗ ಬಂದ್ರಿ ಬಂದ್ರಿ ಈಗ ಬರೋದಕ್ಕೆ ಓಡಿದ್ರಿ ಬರ್ರಿ. ಏನ್ ಮಾಡೋದು ಇನ್ನು ಏನ್ ಮಾಡ್ಕೊಂಡು ಬಂದ್ಬೇಕು ಕಲ್ತ್ಕೊಂಡ್ರಿ ಅನ್ನೋರಿ. ಇಲ್ಲಿ ತಲೆಗೆ ಹಾಕೊಂಡು ಬರ್ರಿ. ದುಡ್ಡಿನಾಗ ಹಾಕೊಂಡು ಬರ್ರಿ. ಎಲ್ಲ ದುಡ್ಡಿನಾಗ ಬಂದ ಇವಾಗ ಇದು ಕಾಲಿಗೂ ಕೈಗೂ ಇದು ಮಾಡ್ಬಾರ್ದು. ಕೈ ರೊಟ್ಟಿಗೆ ಕೈಗೂ ಚಾಕ ರಾಮ